ಆಷಾಢ ಮಾಸದ ಅಮಾವಾಸ್ಯೆಯಂದು ಆಚರಿಸುವ ವಿಶೇಷ ಹಬ್ಬ ಭೀಮನ ಅಮಾವಾಸ್ಯೆ. ಮನೆಯಲ್ಲಿನ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರ ಆಯುಷ್ಯ ಆರೋಗ್ಯಕ್ಕಾಗಿ ಈ ವ್ರತವನ್ನ ಮಾಡ್ತಾರೆ. ಈ ವ್ರತವನ್ನ ಯಾಕೆ ಆಚರಿಸಲಾಗುತ್ತೆ ಗೊತ್ತಾ? ಇದರ ಹಿಂದಿರುವ ಕಥೆ ಏನು? ಯುವತಿಯೊಬ್ಬಳು ಸತ್ತ ರಾಜಕುಮಾರನನ್ನ ಮದುವೆಯಾಗಿದ್ಯಾಕೆ? ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಇಂದಿನ ವಿಡಿಯೋದಲ್ಲಿ ನಾನು ನಿಮಗಾಗಿ ತಂದಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಿಂದೊಮ್ಮೆ ಒಂದೂರಿನಲ್ಲಿ ಬಡ ಬ್ರಾಹ್ಮಣ ದಂಪತಿಗಳು ವಾಸಿಸುತ್ತಿದ್ದರು. ಅವರು ತಮ್ಮ ಕೊನೆಗಾಲದಲ್ಲಿ ತೀರ್ಥಯಾತ್ರೆಗೆ ಹೋಗಲು ನಿರ್ಧರಿಸುತ್ತಾರೆ. ಆದರೆ ಅವರಿಗೆ ಇನ್ನೂ ಮದುವೆಯಾಗದ ಮಗಳೊಬ್ಬಳು ಇದ್ದ ಕಾರಣ ತಮ್ಮ ಮಗನಿಗೆ ತಂಗಿಯ ಮದುವೆಯ ಜವಾಬ್ದಾರಿಯನ್ನ ಕೊಟ್ಟು ದಂಪತಿಗಳು ತೀರ್ಥಯಾತ್ರೆಗೆ ಹೊರಡುತ್ತಾರೆ. ಹೀಗೆ 2 ವರ್ಷಗಳು ಉರುಳುತ್ತವೆ. ಆದರೆ ದಂಪತಿಗಳು ಮಾತ್ರ ತೀರ್ಥಯಾತ್ರೆಯಿಂದ ಮರಳುವುದಿಲ್ಲ. ಅಣ್ಣನು ತಂಗಿಯ ಮದುವೆ ಮಾಡುವುದು ಹಣದ ಖರ್ಚು ಎಂದು ತಿಳಿದು ಸುಮ್ಮನಿರುತ್ತಾನೆ. ಹೀಗೆ ದಿನಗಳು ಕಳೆಯುತ್ತಿರುತ್ತವೆ. ಆ ಊರಿನ ರಾಜನಿಗೆ ಒಬ್ಬ ಮಗನಿರುತ್ತಾನೆ. ಆದರೆ ಮಗ ಅಕಾಲಿಕವಾಗಿ ಮರಣ ಹೊಂದುತ್ತಾನೆ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡ ರಾಜ ತನ್ನ ಮರಣಕ್ಕೆ ತಿಲೋದಕವನ್ನ ಬಿಡುವವರು ಯಾರು ಎಂಬ ಚಿಂತೆಗೆ ಒಳಗಾಗುತ್ತಾನೆ. ಮಗನಿಗೊಂದು ಮದುವೆಯಾದರೂ ಆಗಿದ್ದರೆ ಬರುವ ಸೊಸೆಯಾದರೂ ತನಗೆ ತನ್ನ ಪಿತೃಗಳಿಗೆ ತಿಲೋದಕವನ್ನ ನೀಡುತ್ತಿದ್ದಳು ಎಂದು ಆಲೋಚಿಸಿ ಆತ ಒಂದು ವಿಚಿತ್ರವಾದ ಘೋಷಣೆಯನ್ನ ಹೊರಡಿಸುತ್ತಾನೆ. ತನ್ನ ಮಗ ಸತ್ತಿರುವುದಾಗಿಯೂ ಆತನ ಅಂತ್ಯ ಸಂಸ್ಕಾರಕ್ಕೂ ಮೊದಲು ಆತನಿಗೊಂದು ಮದುವೆ ಮಾಡಬೇಕು ಎಂದು ತಾನು ಇಚ್ಛೆ ಪಟ್ಟಿದ್ದೇನೆ ಎಂದು. ಹೀಗೆ ಮದುವೆಗೆ ಹೆಣ್ಣು ಕೊಡುವ ಕುಟುಂಬಕ್ಕೆ ತನ್ನ ಅರ್ಧ ರಾಜ್ಯವನ್ನ ಕೊಡುವುದಾಗಿಯೂ ರಾಜ ಹೇಳಿಸುತ್ತಾನೆ. ಈ ಘೋಷಣೆಯನ್ನು ಕೇಳಿದ ಬಡ ಬ್ರಾಹ್ಮಣನ ಮಗ ತನ್ನ ದಟ್ಟ ದಾರಿದ್ರ್ಯ ತನ್ನ ತಂಗಿಯಿಂದ ಕಮ್ಮಿಯಾಗುತ್ತದೆ ಎಂದು ತಿಳಿದು ಆ ಸತ್ತ ರಾಜಕುಮಾರನಿಗೆ ತಂಗಿಯನ್ನು ಮದುವೆ ಮಾಡಿಕೊಡುವುದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಬದಲಿಗೆ ಆತನಿಗೆ ಅರ್ಧ ರಾಜ್ಯ ಸಿಗುತ್ತದೆ. ರಾಜಕುಮಾರನ ಶವದ ಜೊತೆ ಯುವತಿಯ ಮದುವೆಯು ಅದ್ಧೂರಿಯಾಗಿ ನೆರವೇರುತ್ತದೆ. ನಂತರ ರಾಜಕುಮಾರನ ಶವವನ್ನು ಅಂತ್ಯ ಸಂಸ್ಕಾರಕ್ಕಾಗಿ ಭಾಗೀರಥ ನದಿ ತಟಕ್ಕೆ ತೆಗೆದುಕೊಂಡು ಬರಲಾಗುತ್ತದೆ. ಅಲಂಕಾರದಿಂದ ಭೂಷಿತಳಾದ ನವ ವಧು ಎದೆಯಲ್ಲಿ ದುಃಖವನ್ನು ತುಂಬಿಕೊಂಡು ತನ್ನ ಸತ್ತ ಪತಿಯ ಶವದೊಂದಿಗೆ ಸ್ಮಶಾನಕ್ಕೆ ಹೊರಟಿರುತ್ತಾಳೆ. ಚಿತೆಯನ್ನು ಸಿದ್ಧಪಡಿಸಿದ ರಾಜನ ಸೈನಿಕರು ಯುವತಿಗೆ ಚಿತೆಗೆ ಬೆಂಕಿಯ ಸ್ಪರ್ಶವನ್ನು ನೀಡಲು ಕೇಳುತ್ತಾರೆ. ಇನ್ನೇನು ಯುವತಿ ಚಿತೆಗೆ ಬೆಂಕಿ ಸ್ಪರ್ಶ ಮಾಡಬೇಕು ಅನ್ನುವಷ್ಟರಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸುತ್ತದೆ. ಹಚ್ಚಿದ್ದ ಬೆಂಕಿಯು ನಂದಿ ಹೋಗುತ್ತದೆ. ಹೀಗೆ ಬಂದ ಸೈನಿಕರೆಲ್ಲ ಮಳೆಯ ರಭಸವನ್ನು ತಡೆಯಲಾರದೆ ತಮ್ಮ ತಮ್ಮ ತಾಣಕ್ಕೆ ಓಡಿ ಹೋಗುತ್ತಾರೆ. ಹೀಗೆ ರಾಜನು ಹೋಗುತ್ತಾನೆ. ಆದರೆ ಮಳೆ ಮಾತ್ರ ನಿಲ್ಲುವುದಿಲ್ಲ. ಎಲ್ಲೆಡೆಯೂ ದಟ್ಟವಾದ ಕತ್ತಲು ಜೊತೆಗೆ ರಭಸವಾದ ಮಳೆ ಪ್ರವಾಹ ಬರುವಂತೆ ತೋರುತ್ತಿರುತ್ತದೆ. ಆಕೆ ದುಃಖದಿಂದ ಶಿವಪಾರ್ವತಿಯರನ್ನ ನೆನೆದು, ಹೇ ಭಗವಂತ, ನೀನು ಮಾರ್ಕಂಡೇಯನನ್ನು ಚಿರಂಜೀವಿಯಾಗಿಸಿದೆ. ಅಗ್ನಿ ಹಾಗೂ ಮನ್ಮಥರಿಗೆ ಪುನರ್ಜೀವ ನೀಡಿದೆ. ಶ್ವೇತವಾಹನನನ್ನ ಪೂರ್ಣಾಯುಷಿಯಾಗಿ ಮಾಡಿದೆ. ಅವರೆಲ್ಲರ ಪತ್ನಿಯರು ದೀರ್ಘ ಸುಮಂಗಲಿಯರಾಗಿ ಬಾಳಿದರು. ಹೀಗಿದ್ದಾಗ ನಾನು ಮಾಡಿದ ಪಾಪವಾದರೂ ಏನು? ಹೇ ಕರುಣಾಕರ, ನೀನು ನನ್ನನ್ನು ಅನಾಥಳನ್ನಾಗಿ ಮಾಡಿಬಿಟ್ಟೆ. ನನ್ನ ಗಂಡನನ್ನು ನನ್ನಿಂದ ದೂರ ಮಾಡಿದೆ ಎಂದು ಬೇಡುತ್ತಾಳೆ. ಯುವತಿಯ ಅಳಲನ್ನು ಕಂಡ ದೀನಬಂಧು ಶಿವ ಪಾರ್ವತಿಯೊಂದಿಗೆ ಪ್ರತ್ಯಕ್ಷನಾಗಿ, ಮಗಳೇ, ನಿನಗೇನು ಕೋರಿಕೆ ಇದೆ ಎಂದು ಕೇಳುತ್ತಾನೆ. ಆಗ ಯುವತಿ, ತಂದೆ, ನನ್ನನ್ನು ಸುಮಂಗಲಿಯಾಗಿಸು ಎಂದು ಬೇಡುತ್ತಾಳೆ. ಅದಕ್ಕೆ ಗಿರಿಜಾರಮಣ, ಬಾಲಕಿ, ನಿನಗೆ ಸೌಭಾಗ್ಯ ಕರುಣಿಸುವಂತ ವ್ರತವೊಂದರ ಬಗ್ಗೆ ತಿಳಿಸುತ್ತೇನೆ. ಇದನ್ನು ನೀನು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಸ್ನಾನ ಮಾಡಿ ಪಂಚವರ್ಣದ ರಂಗೋಲಿ ಇಟ್ಟು ಅಲಂಕರಿಸಿ ಶುದ್ಧವಾದ ಅಕ್ಕಿಯ ರಾಶಿಯನ್ನು ಮಾಡಿ ಅದರ ಮೇಲೆ ದೀಪದ ಸ್ತಂಭವಿಟ್ಟು ತುಪ್ಪದಿಂದ ದೀಪವನ್ನ ಉರಿಸಿ ಅದರಲ್ಲಿ ನನ್ನನ್ನು ಆವಾಹನೆ ಮಾಡಬೇಕು. ಈ ದೀಪದಲ್ಲಿ ಭೀಮೇಶ್ವರನಾಗಿ ನಾನು ನೆಲೆಸಿರುತ್ತೇನೆ ಹಾಗೂ ಕಡುಬುಗಳನ್ನು ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಈ ರೀತಿ ಮಾಡಿದರೆ ನಿನ್ನ ಪತಿ ಮತ್ತೆ ಏಳುತ್ತಾನೆ ಎಂದು ಹೇಳಿ ಶಿವ ತನ್ನ ಪತ್ನಿ ಪಾರ್ವತಿಯೊಂದಿಗೆ ಮಾಯವಾಗುತ್ತಾನೆ. ಅಷ್ಟರಲ್ಲಿ ಬೆಳಗಾಗುತ್ತದೆ. ಅಂದು ಆಷಾಢ ಮಾಸದ ಅಮಾವಾಸ್ಯೆಯಾಗಿರುತ್ತದೆ. ಆಕೆ ಮಣ್ಣಿನ ದೀಪಗಳನ್ನ ಮಾಡಿ ಮಣ್ಣಿನಿಂದಲೇ ಕಡುಬುಗಳನ್ನ ಮಾಡಿ ಭೀಮೇಶ್ವರನಾದ ಈಶ್ವರನನ್ನು ಕುರಿತು ಭಕ್ತಿಯಿಂದ ಪೂಜೆ ಮಾಡುತ್ತಾಳೆ. ಆಕೆಯ ಪೂಜೆಯಿಂದ ಶಿವ ಸಂಪನ್ನನಾಗುತ್ತಾನೆ. ಭೀಮೇಶ್ವರನ ಕೃಪೆಯಿಂದ ಚಿತೆಯ ಮೇಲೆ ಮಲಗಿದ್ದ ರಾಜಕುಮಾರ ನಿದ್ದೆಯಿಂದ ಎದ್ದವನಂತೆ ಜೀವಂತವಾಗಿ ಏಳುತ್ತಾನೆ. ಹೀಗೆ ಆ ಯುವತಿಯು ದೀರ್ಘ ಸುಮಂಗಲಿಯಾಗಿ ತನ್ನ ಗಂಡನೊಂದಿಗೆ ಬಾಳುತ್ತಾಳೆ.
ಹೀಗೆ ಆಷಾಢ ಮಾಸದ ಅಮಾವಾಸ್ಯೆಯಂದು ಆಚರಿಸುವ ಭೀಮೇಶ್ವರನ ಪೂಜೆಯೇ ಮುಂದೆ ಭೀಮನ ಅಮಾವಾಸ್ಯೆ, ಭೀಮೇಶ್ವರನ ಹಬ್ಬ ಎಂಬ ಹೆಸರನ್ನ ಪಡೆದುಕೊಂಡಿತು. ಹಾಗೂ ಹೆಂಗಸರು ಈ ಆಚರಣೆಯನ್ನ ಮಾಡಿದರೆ ಮನೆಯಲ್ಲಿರುವ ಗಂಡಸರಿಗೆ ಸಕಲ ಸಮೃದ್ಧಿ, ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಪೂರ್ವಿಕರ ನಂಬಿಕೆ. ಇವಿಷ್ಟು ಭೀಮನ ಅಮಾವಾಸ್ಯೆಯ ಕುರಿತು ಇರುವ ದಂತಕಥೆ. ನಾನು ಕೊಟ್ಟ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಇನ್ಫಾರ್ಮೇಟಿವ್ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಹಂಚಿಕೊಳ್ಳೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಹರಿ ಓಂ ತತ್ಸತ್.